ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಊರಿಗೆ ಹೋಗಬೇಕು ಅಂದ್ರೆ ವಾಹನಗಳಿಲ್ಲ ಅಂತ ಬಸ್ಸನ್ನೇ ಕದ್ದು ಬಿಟ್ಟಿದ್ದಾನೆ ಚಾಲಕ. ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ ಶಾಕ್ ಕೊಟ್ಟಿದ್ದಾನೆ ಡ್ರೈವರ್. ಊರಿಗೆ ಹೋಗೋದಕ್ಕೆ ವಾಹನಗಳಿಲ್ಲ, ಹಂಗಾಗಿ ಏನ್ ಮಾಡಿದ್ದಾನೆ, ಬಸ್ಸನ್ನೇ ಕದ್ದು ಬಿಟ್ಟಿದ್ದಾನೆ ಚಾಲಕ. ಕಲ್ಯಾಣ ಕರ್ನಾಟಕ ಸಾರಿಗೆ ನಿಗಮಕ್ಕೆ ಡ್ರೈವರ್ ಶಾಕ್ ಕೊಟ್ಟಿದ್ದಾನೆ. ಯಾದಗಿರಿಯ ಸೈದಾಪುರ ಪಟ್ಟಣದಲ್ಲಿ ನಿಲ್ಲಿಸಿದ್ದಂತ ಬಸ್ ಅನ್ನ ಕಳವು ಮಾಡಿದ್ದಾರೆ. ಕೆಕೆಆರ್ಟಿಸಿಯಿಂದ ವಜಾಗೊಂಡ ಚಾಲಕನಿಂದಲೇ ಬಸ್ ಕಳ್ಳತನ ಆಗಿರೋದು. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಬಸ್ ಕಳ್ಳತನದ ದೃಶ್ಯ. ಕೆಕೆಆರ್ಟಿಸಿ ಚಾಲಕ ಕಮ್ ನಿರ್ವಾಹಕನಾಗಿದ್ದಂತ ಮಹಿಪಾಲ್ ರೆಡ್ಡಿ ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿರೋದು. ಕರ್ತವ್ಯ ಲೋಪ ಹಿನ್ನೆಲೆ ಈ ಮಹಿಪಾಲ್ ರೆಡ್ಡಿಯನ್ನ ವಜಾಗೊಳಿಸಲಾಗಿತ್ತಂತೆ. ತನ್ನ ರಾಚನಹಳ್ಳಿ ಊರಿಗೆ ಹೋಗೋದಕ್ಕೆ ವಾಹನಗಳಿಲ್ಲ ಅಂತ ಈ ರೀತಿಯಾಗಿ ಮಾಡಿದ್ದಾನೆ. ಬಸ್ ಕಳ್ಳತನ ಮಾಡಿ ಊರಿನ ದೇವಸ್ಥಾನದ ಬಳಿ ಬಸ್ಸನ್ನು ನಿಲ್ಲಿಸಿರೋದು ನೋಡಿ. ಎಂತೆಂಥವ್ರು ಇದ್ದಾರೆ ನಮ್ಮ ಸುತ್ತಮುತ್ತ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಈತ ಅದೇ ಕೆಕೆಆರ್ಟಿಸಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂತೆ, ಚಾಲಕ ಕಮ್ ನಿರ್ವಾಹಕನಾಗಿ. ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಈತನನ್ನು ಕೆಲಸದಿಂದ ಕೈ ಬಿಡಲಾಗಿತ್ತಂತೆ. ಅದಾದ ನಂತರ ನೋಡಿದರೆ ಊರಿಗೆ ಹೋಗೋದಕ್ಕೆ ಬಸ್ಸೇ ಇರಲಿಲ್ವಂತೆ. ಹಾಗಾಗಿ ಅಲ್ಲಿದ್ದಂಥ ಬಸ್ಸನ್ನೇ ಕದ್ದು ಬಿಟ್ಟಿದ್ದಾನೆ ಈತ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಯಾದಗಿರಿ ರಿಪೋರ್ಟರ್ ನಾಗಪ್ಪ ಮಾಲಿ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ನಾಗಪ್ಪ, ಈತ ಏನು ಮಾನಸಿಕವಾಗಿ ಕರೆಕ್ಟ್ ಆಗಿದಾನ ಇಲ್ವಾ ಅಂತ, ಯಾಕೆಂತಂದ್ರೆ ಬಸ್ಸನ್ನೇ ಕದಿಯೋ ಧೈರ್ಯ ಮಾಡಿದಾನಲ್ಲ. ರಾಮ್, ಇದು ಯಾದಗಿರಿ ತಾಲೂಕಿನ ಸೈದಾಪುರ ಪಟ್ಟಣದಲ್ಲಿ ಈ ಘಟನೆ ಜರುಗಿದೆ. ಇದೇ 19ರಂದು ಅದೇ ಏನಂತಂದ್ರೆ ಯಾದಗಿರಿ ತಾಲೂಕಿನ ರಾಚನಹಳ್ಳಿ ಗ್ರಾಮದ ನಿವಾಸಿಯಾದಂತ ಮೈಪಾಲ್ ರೆಡ್ಡಿ ಅವರು ಈಗಾಗಲೇ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ಕೂಡ ಅವರು ಡ್ರೈವರ್ ಕಮ್ ಕಂಡಕ್ಟರ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು. ಕರ್ತವ್ಯ ವೇಳೆ ಕೂಡ ಸಾಕಷ್ಟು ಲೋಪವೆಸಗಿದ ಹಿನ್ನೆಲೆಯಲ್ಲಿ ಈಗಾಗಲೇ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಅವರನ್ನು ವಜಾ ಮಾಡಿದ್ರು. ಆದ್ರೆ ಇಷ್ಟು ವಜಾ ಮಾಡಿದ್ರು ಕೂಡ ಆತ ಏನಂತಂದ್ರೆ ಇದೇ 19ರಂದು ಊರಿಗೆ ತೆರಳಲು ತನ್ನ ಗ್ರಾಮವಾದಂತ ರಾಚನಹಳ್ಳಿ ಗ್ರಾಮಕ್ಕೆ ತೆರಳಲು ಯಾವುದೇ ವಾಹನ ಸೌಲಭ್ಯ ಇಲ್ಲದ ಕಾರಣದಿಂದ ಆತ ತಡರಾತ್ರಿ ಆತ ಬಸ್ ಅನ್ನು ತೆಗೆದುಕೊಂಡು ಕೂಡ ಕದ್ದೊಯ್ದು ಇದ್ದಾನೆ. ನಂತರ ಅಲ್ಲಿ ಗ್ರಾಮದ ದೇವಸ್ಥಾನ ಮುಂಭಾಗದಲ್ಲಿ ನಿಲ್ಲಿಸಿದ್ದಾನೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಲೇ ಸಿಸಿ ಕ್ಯಾಮೆರಾ ಬಗ್ಗೆ ನಿಗಾ ವಹಿಸಿ ಪೊಲೀಸರು ಕೂಡ ಆತನನ್ನು ವಿಚಾರಣೆ ಮಾಡಿದ್ದಾರೆ. ಈಗ ಬಸ್ ಅನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಹೀಗಾಗಿ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡ ಈ ಬಗ್ಗೆ ನೋಟಿಸ್ ನೀಡುವಂತ ಕಾರ್ಯ ಮಾಡಿದ್ದಾರೆ. ಆದರೆ ಈತ ಉಳಿದ ಮತ್ತಿನಲ್ಲಿ ಈ ಕೃತ್ಯ ಬೆಸಗಿದೆ ಎಂಬ ಮಾಹಿತಿ ಕೂಡ ಪೊಲೀಸರು ನೀಡಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.